ಯುಟಿ ಖಾದರ್ ವಿಧಾನಸಭೆಯ ಸ್ಪೀಕರ್. ಈ ಸ್ಪೀಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದಿಷ್ಟು ನಡವಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜೋರು ಜಟಾಪಟಿ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸ್ಪೀಕರ್ ಕಚೇರಿಯಿಂದ ದುಂದುವೆಚ್ಚ ಆಗಿದೆ ಅಂಥೇಳಿ ಬಿಜೆಪಿ ಸಮರ ಸಾರಿದೆ. ಬಿಜೆಪಿಯಿಂದ ರಾಜ್ಯಪಾಲರಿಗೆ ದೂರನ್ನು ಕೊಡೋದಕ್ಕೂ ಕೂಡ ನಿರ್ಧರಿಸಲಾಗಿದೆ. ಶಾಸಕರ ಕೊಠಡಿಗಳಿಗೆ ಲಾಕರ್ಗಳನ್ನು ದುಪ್ಪಟ್ಟು ದರದಲ್ಲಿ ಖರೀದಿ ಮಾಡಿದ್ರ ಸ್ಪೀಕರ್. ಯುಟಿ ಖಾದರ್ ವಿರುದ್ಧ ಮತ್ತೊಂದು ಡೆಮೋ ಅಸ್ತ್ರ. ಖಾದರ್ ವಿರುದ್ಧ ಬಿಜೆಪಿಯ ಮಾಜಿ ಸ್ಪೀಕರ್ಗಳಿಂದ ಅಟ್ಯಾಕಿಗೆ ಪ್ಲಾನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಯುಟಿ ಖಾದರ್ ಸ್ಪೀಕರ್ ಅವರ ಕಚೇರಿಯಿಂದ ದುಂದುವೆಚ್ಚ ವಿಚಾರವನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ದೂರನ್ನು ಕೊಡಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಯುಟಿ ಖಾದರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹೊಟ್ಟೆ ಕಿಚ್ಚಿಗೆ ಯಾವುದೇ ರೀತಿಯ ಮದ್ದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಅದರ ನಡುವೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಜೊತೆಗೆ ಹಲವರು ಬಿಜೆಪಿಯ ಹಲವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದಾರೆ. ನೋಡೋಣ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂಥೇಳಿ. ಕೇವಲ ದೂರು ಹೇಳಿಕೆ ಪ್ರತಿ ಹೇಳಿಕೆಗೆ ಅಷ್ಟೇ ದಾಖಲಾಗುತ್ತಾ ಅಥವಾ ಏನಾದರೂ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುತ್ತಾ ಅಂಥೇಳಿ. ಸ್ಪೀಕರ್ ಕಚೇರಿಯಿಂದ ದುಂದುವೆಚ್ಚದ ಆರೋಪ. ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಸಾರಿದೆ. ಯುಟಿ ಖಾದರ್ ವಿರುದ್ಧ ಕೇಸರಿ ಪಡೆ ಅವ್ಯವಹಾರದ ಆರೋಪವನ್ನು ಮಾಡ್ತಾ ಇದೆ. ಮೊನ್ನೆ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಒಂದು ಗಂಭೀರ ಆರೋಪವನ್ನು ಮಾಡಿದರು. ಸ್ಪೀಕರ್ ವಿರುದ್ಧ ಈಗ ಅದೇ ಆರೋಪದ ವಿಚಾರವನ್ನು ಇಟ್ಕೊಂಡು ದೂರನ್ನು ಕೊಡಲಿಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಇವತ್ತು ಸಕಲೇಶ್ಪುರ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ಅವರು ಪ್ರೆಸ್ ಮೀಟನ್ನು ಮಾಡಿ ಸ್ಮಾರ್ಟ್ ಲಾಕರ್ಗಳ ಮಾರ್ಕೆಟ್ ರೇಟ್ ಎಷ್ಟು, ಸರ್ಕಾರದ ರೇಟ್ಗೆ ಹೋಲಿಸಿ ಒಂದು ಡೆಮೋ ಕೊಡೋದಕ್ಕೂ ಕೂಡ ರೆಡಿಯಾಗಿದ್ದಾರಂತೆ. ಈ ಮೂಲಕ ಯುಟಿ ಖಾದರ್ ವಿರುದ್ಧ ಸ್ಮಾರ್ಟ್ ಲಾಕರ್ ಕೌಂಟರನ್ನು ಕೊಡೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ಶಾಸಕರ ಭವನದ ಕೊಠಡಿಗಳ ಬಾಗಿಲುಗಳಿಗೆ ಲಾಕರ್ಗೆ 3 ಕೋಟಿ ರೂಪಾಯಿ ವೆಚ್ಚ ಮಾಡಿದಾರಂತೆ. ಸ್ಮಾರ್ಟ್ ಲಾಕರ್ ಅಳವಡಿಕೆಗೆ ಒಂದು ಕೊಠಡಿಗೆ 1.81 ಲಕ್ಷ ರೂಪಾಯಿ ವೆಚ್ಚ ಆಗುತ್ತಂತೆ. ಮಾರುಕಟ್ಟೆಯ ದರಕ್ಕಿಂತ ದುಪ್ಪಟ್ಟು ದರವನ್ನು ಕೊಟ್ಟು ಸ್ಮಾರ್ಟ್ ಲಾಕರ್ಗಳನ್ನು ಖರೀದಿ ಮಾಡಿದ್ದಾರೆ ಅನ್ನೋದು ಬಿಜೆಪಿಗರ ಆರೋಪ ಆಗಿದೆ. ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂಥೇಳಿ. ವಿಧಾನ ಸಭೆಯಲ್ಲಿ ಪ್ರವೇಶ ದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡಿರುವಂತ ವಿಷಯ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂದಿದೆ. ತಮ್ಮ ಯಾರಿಗೋ ಬೇಕಾದಂತವರಿಗೆ ಅದನ್ನ ಕೊಟ್ಟಿದ್ದಾರೆ. ಹೊಸ ಮಸಾಜ್ ಚೇರ್ ಅಲ್ಲಿ ಹಾಕಿರೋದು ಇದೆಯಲ್ಲ, ಶಾಸಕರಿಂದಲೂ ವ್ಯಕ್ತ ಆಯ್ತು, ಮಂತ್ರಿಗಳಿಂದಲೂ ಆಯ್ತು, ಎಲ್ಲರಿಂದ ಆಯ್ತು. ಶಾಸಕರ ರೂಮ್ಗಳಿಗೆ ಸ್ಮಾರ್ಟ್ ಡೋರ್ ಲಾಕರ್ಸ್ ಅನ್ನ ಹಾಕಿದ್ರು. ಇದು ಮಾರ್ಕೆಟ್ ನಲ್ಲಿ 8-9 ಸಾವಿರಕ್ಕೆ ಸಿಗುತ್ತೆ ಅಂತ. ಅದು ಇವರು 35,000 ಮೇಲೆ ಹಾಕಿದ್ರು. 4-5 ದಿನದ ಪುಸ್ತಕ ಮೇಳಕ್ಕೆ 4.5 ಕೋಟಿ ಖರ್ಚು ಮಾಡಿದ್ರು. ಸ್ಪೀಕರ್ ಅವರು ಯುಟಿ ಖಾದರ್ ಅವರು ಈಗಲೂ ವಿದೇಶದಲ್ಲೇ ಇದ್ದಾರೆ. ಅವರು ಇದುವರೆಗೆ ಎಷ್ಟು ದೇಶಕ್ಕೆ ಪ್ರವಾಸ ಮಾಡಿದ್ರು, ಆ ಪ್ರವಾಸದ ಖರ್ಚನ್ನ ಅವ್ರು ಎಷ್ಟು ಹಾಕೊಟ್ರು, ಸರ್ಕಾರ ಎಷ್ಟು ಕೊಡ್ತು, ಇದೆಲ್ಲವೂ ಬಹಿರಂಗಗೊಳ್ಬೇಕು. ಆಡಳಿತದ ಸುಧಾರಣೆಯ ಸೌಲಭ್ಯಗಳ ನೀಡುವ ಹೆಸರಿನಲ್ಲಿ ಇದೆಲ್ಲ ನಡೀತಾ ಇದೆಯಲ್ಲ, ಈ ಆರೋಪದಿಂದ ಮುಕ್ತ ಆಗ್ಬೇಕು. ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ನ್ಯಾಯಮೂರ್ತಿಗಳಿಂದ ಈ ತನಿಖೆ ಆಗಲಿ. ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ, ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ, ಆ ಕಟ್ಟಡಕ್ಕೆ ದೃಷ್ಟಿ ಬೀಳಬಾರ್ದಂತೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ತರ್ತಾರೆ. ಇದೀಗ ಕರ್ನಾಟಕ ಲೆಜಿಸ್ಲೇಚರ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಭಿವೃದ್ಧಿ ಅದು ನಿರಂತರ, ಹಂತ ಆಗಲೇಬೇಕು. ಅದು ನಾನು ಮಾಡ್ತಾ ಇರ್ತೇನೆ.